ನಮ್ಮ ಜೊತೆಯಲ್ಲಿ ಯಾವ ಶ್ರೀಕಾಂತ ಪೂಜಾರಿ ಅವರ ಬಂಧನ ಆಗಿದೆಯೋ ಸುಮಾರು 31 ವರ್ಷಗಳ ಹಿಂದಿನ ಕೇಸ್ಗೆ ಸಂಬಂಧಪಟ್ಟಂತೆ ಅವರ ಮಗ ಮಂಜುನಾಥ್ ಅವರು ಹುಬ್ಬಳ್ಳಿಯಿಂದ ನಮಗೆ ಜಾಯ್ನ್ ಆಗ್ತಾ ಇದ್ದಾರೆ. ಸ್ವಾಗತ ಮಂಜುನಾಥ್ ಅವರು ಈ ಡಿಬೇಟ್ಗೆ ತಮಗೆ. ನಮಸ್ಕಾರ ಸರ್. ನಾನು ಫಸ್ಟ್ ನಿಮ್ಮಿಂದನೇ ಶುರು ಮಾಡಿಬಿಡ್ತೀನಿ. ತಮ್ಮ ತಂದೆಯ ಬಂಧನವಾಗಿದೆ, ಆ ಒಂದು ಕಾರಣಕ್ಕೆ ತಮ್ಮಿಂದನೇ ನಾನು ಮಾತನಾಡಿಸ್ಬಿಡ್ತೀನಿ. ಯಾವಾಗ ಬಂದು ಏನು ಹೇಳಿ ಕರ್ಕೊಂಡು ಹೋದ್ರು ಅಪ್ಪನ್ನ ಅಂತ? ಸರ್ ಶುಕ್ರವಾರ ದಿನ 9:30 10:00 ಸರ್ ಬಂದು ಪ್ಯಾಸೆಂಜರ್ ಇದ್ದರು ಸರ್ ಮನೆ ಕಡೆ. ಓಕೆ. ರಿಕ್ಷಾ ಅದೇ ಪ್ಯಾಸೆಂಜರ್ ಇದ್ದವು ಸರ್, ಆಟೋ ಹೊಡಿತಾರೆ ಸರ್ ಅವರು. ಬಾ ಕಾಂತೇಶ್ ಅಂತ ಸ್ಟೇಷನ್ಗೆ ಹೋಗಂಬ ಅಂತ ಅವ್ರಿಗೆ ಹೇಳಿದೆ ಸರ್. ಹೆಲ್ತ್ ಬರ್ಬರ್ಲಿಲ್ಲ ಸರ್, ಹೆಲ್ತ್ ಇದಿಲ್ಲ ಸರ್. ಎರಡು ಕೈಗೆ ಆಪರೇಷನ್ ಆಗಿತ್ತೆ ಸರ್ ಅವ್ರಿಗೆ. ಓಕೆ. ಹೇಳಿದೆ ಸರ್, ಎದಕ್ಕೆ ಕರ್ಕೊಂಡು ಹೋಗೋದೆ, ಬಾ ಸ್ಟೇಷನ್ಗೆ ಹೋಗೋಂಬಾ ಅಂತ ಕರ್ಕೊಂಡು ಹೋಗಿ ಅಲ್ಲೇ ಇದು ಮಾಡಿದೆ ಸರ್. ಹೇಳಿದೆ ಸರ್, ಅಲ್ಲೇನು 2 ಕೈಗೆ ಆಪರೇಷನ್ ಆಗಿದೆ, ಮತ್ತೆ ಅವ್ರ ಹೆಲ್ತ್ ಆರೋಗ್ಯ ಬರಬಲ್ಲ, ಸರಿ ಇಲ್ಲ, ಇಲ್ಲೇ ಏನಂತ ಹೇಳಿಬಿಡಿ, ನಾವು ಇದು ಬರಲ್ಲ ಅಂತ ಹೇಳಿದ್ದೇವೆ ಸರ್. ಆದ್ರೂ ಕೇಳಿಲ್ಲ ಸರ್. ಸ್ಟೇಷನ್ಗೆ ಬಾ ಅಂತ ಕರ್ಕೊಂಡು ಹೋಗಿ ಅಲ್ಲಿಂದ 1 ತಾಸು ಸ್ಟೇಷನ್ ಕುಂದರ್ಸಿ ಅಲ್ಲಿಂದ ಇದು ಕೋಟಿಗೆ ಕರ್ಕೊಂಡು ಹೋದ್ರಿ. ಅಲ್ಲೂ ಹೇಳಿದೆ ಹೆಲ್ತ್ ಬರಬಲ್ಲ ಅವ್ರಿಗೆ, ಮತ್ತೆ ಇದು ಮಾಡ್ತಾ ಇದಾರೆ, ತ್ರಾಸ ಆಗ್ತೈತೆ ಅವ್ರಿಗೆ ಅಂತ ಹೇಳಿದೆ ಸರ್. ಆದ್ರೂ ಕೇಳಿಲ್ಲ ರೀ. ಸಂಜೆ ಮಠ 5 ಗಂಟೆ ಮಠ ಕುಂದಿರೋ ಪ್ರೊಸೀಜರ್ ಏನು ತಗೊಂಡಿಲ್ಲ ಸರ್ ಅವರು. ಮತ್ತೆ ಮಂಜುನಾಥ್, ಈಗ ಏನ್ ವಿಷಯ ಅಂತ ಹೇಳಿ ಕರ್ಕೊಂಡು ಹೋದ್ರು ಅಂತ, ಏನ್ ವಿಷಯ ಅಂತ ಹೇಳಿ ಕರ್ಕೊಂಡು ಹೋದ್ರು ಅಪ್ಪನ್ನ ಅಂತ? ಒಂದ್ ಲೆಟರ್ ಇಲ್ಲ ಸರ್, ಒಂದ್ ಮೆಸೇಜ್ ಇಲ್ಲ, ಒಂದ್ ಮನಿಗೆ ಪೊಲೀಸರು ಬಂದಿಲ್ಲ ಸರ್ ಅವರು. ನಿಮ್ಗೆ ಯಾವಾಗ ಗೊತ್ತಾಯ್ತಿದ್ದು ಹುಬ್ಬಳ್ಳಿದು ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಪ್ಪ ಆರೋಪಿಯಾಗಿದ್ರು, ಅದಕ್ಕೆ ಕರ್ಕೊಂಡು ಹೋಗಿದ್ದಾರೆ ಅಪ್ಪನ ವಿಚಾರಣೆ ಮಾಡಕ್ಕೆ ಅಂತ ಯಾವಾಗ ಗೊತ್ತಾಯ್ತು ನಿಮಗೆ? ಶುಕ್ರವಾರ ದಿನ ಅವ್ರು ಕರ್ಕೊಂಡು ಹೋದ ಆದ್ಮೇಲೆ ಎಲ್ಲರೂ ಗೊತ್ತಾಗಿತ್ತು ಸರ್ ಇದು. ನಿಮ್ಗೆ ಎಷ್ಟು ವಯಸ್ಸು ಮಂಜುನಾಥ್? ನಿಮ್ಗೆ ಎಷ್ಟು ವಯಸ್ಸು? ನಮ್ಗೆ 23 ಸರ್. 23. ಕೇಸ್ ಆಗಿ 31 ವರ್ಷ ಆಯ್ತು. ಅಪ್ಪ ಏನಾದ್ರು ಹೇಳಿದ್ರಾ ಈ ತರ ಗಲಭೆಗಳಾಗಿತ್ತು? ನಾವು ಇನ್ನೂ ಇಲ್ಲ ಸರ್, ಇನ್ನು ನಮ್ಮ ಅಪ್ಪಂದು ಮದುವೆನ ಆಗಿಲ್ಲ ಸರ್. ಅವಾಗೇ ಇದಾಗಿತ್ತು, ಮದುವೆನ ಆಗಿಲ್ಲ ಸರ್. ಇನ್ನು ನಾವು ಮಾಡಿದ್ದಿಲ್ಲ ಸರ್, ಅವಾಗೇ ಆಗಿದ್ದೆ ಸರ್. ಇದು ನಮ್ಮಪ್ಪರು ನಂಗೆ ಕೋರ್ಟ್ ಒಳಗೆ ಹೇಳಿದ್ದಾರೆ, ಹಿಂಗ ಆಗೈತಿ, ನಾವು ಆವಾಗ ಮಾಡಿದ ಕೇಸ್ ಅಂತ ಹೇಳಿದೆ ಸರ್. ಈಗ ಅಂದ್ರೆ ಈಗ ಅಪ್ಪನ ಮೇಲೆ ಟೋಟಲ್ ಎಷ್ಟು ಕೇಸ್ ಇವೆ ಅಂತ ಗೊತ್ತಾ ನಿಮಗೆ? ಅವಾಗ ಎಲ್ಲ ಸಾಲ್ವ್ ಮಾಡಿದ್ದೆ ಇತ್ತು ಸರ್. ಸಾಲ್ವ್ ಮಾಡಿ ಎಲ್ಲ ಕೇರ್ ಮಾಡಿ, ಈಗ ಸುಮ್ನೆ ಅದೇ ಆಟೋ ಓಡಿಸ ಅದು ತೆಗಿತಿಲ್ಲ ಸರ್ ಅವರು. ಅದು ಹೇಳಿದ್ದೇನೆ ಸರ್, ಎದಕ್ ತೆಗಿತ ಅಂತ ಹೇಳಿದೆ ಸರ್. ಆದ್ರೂ ಅವರು ಇಲ್ಲೇ ಹೋಗ್ಬರ್ತೇನೆ ಅಂತ ಆಟೋ ಅವಾಗೆ ಕ್ಯಾಚ್ ಮಾಡಿದ್ದಾರೆ ಸರ್ ಈಗ ಪೊಲೀಸರು. ಈಗ ಅಪ್ಪನ ಮೇಲೆ ಅವ್ರ ಮೇಲೆ ಯಾಕೆ ಕೇಸ್ ಇಲ್ಲ ಸರ್, ದಯವಿಟ್ಟು ಬಿಡಿಸ್ಬಿಡಿ ಅಂತ ನಾ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ಸರ್. ನಾನು ಅಲ್ಲಲ್ಲ, ಅರ್ಥ ಆಯ್ತು. ನಿಮ್ಮ ಒಬ್ಬ ಮಗ ಆಗಿ ನೀವು ಆಗಲಿ, ನಿಮ್ಮ ಫ್ಯಾಮಿಲಿ ಆಗಲಿ ಏನು ಕೇಳ್ಕೊಳ್ತಾ ಇದ್ದೀರಿ, ನೀವು ಯಾವ ಪರಿಸ್ಥಿತಿಯಲ್ಲಿ ಇರ್ತೀರಿ, ಅದರ ಸಂಪೂರ್ಣ ಅರಿವು ನನಗಿದೆ. ಇದರಾಚೆಗೆ ಅಪ್ಪ ತಮ್ಮ ಮೇಲೆ ಇರತಕ್ಕಂಥ ಕೇಸ್ಗಳ ಬಗ್ಗೆ ತಮಗೆ ಮಾಹಿತಿ ಕೊಟ್ಟಿದ್ರೋ ನಮಗೆ ಗೊತ್ತಿಲ್ಲ. ನಮಗೆ ಒಂದು ಠಾಣೆ ಕಡೆಯಿಂದ ಒಂದಷ್ಟು ಡೀಟೇಲ್ಸ್ ಸಿಕ್ಕಿದೆ ಇಲ್ಲಿ. ಒಂದು ಹಳೆ ಹುಬ್ಬಳ್ಳಿ ಗಲಭೆ ಪ್ರಕರಣ, ಅಂಗಡಿಗಳಿಗೆ ಬೆಂಕಿ ಹಚ್ಚಿದ್ದು, ಇನ್ನೊಂದು ಮತ್ತೊಂದು ಅಂತ. ಇನ್ನು ಕೆಲವಿದೆ ಅಕ್ರಮ ಸಾರಾಯಿ ಮಾರಾಟದ ಪ್ರಕರಣಗಳು ಅಂತ ಮಂಜುನಾಥ್ ಅವರು. ಇದ್ರ ಬಗ್ಗೆ ತಮಗೆ ಗೊತ್ತಿದೆಯಾ? ಅವರು ಮೊದ್ಲಿಂದ ಕೇಸ್ ಬಾಳ ಇದೆ ಸರ್ ಅವ್ರದ್ದು. ಅವಾಗ ಎಲ್ಲ ಈಗ 2003ರಲ್ಲಿ ಎಲ್ಲ ಕೇರ್ ಮಾಡಿದ್ದಾರೆ ಸರ್. ಒಂದು ಕೇಸ್ ಯಾವ್ದು ಇಲ್ಲ ಸರ್ ಅದ್ರ ಮೇಲೆ. ಅಂದ್ರೆ ಈಗ ಕೇಸ್ ಬಂದಿತ್ತು ಸರ್. ಈಗ ಇಲ್ಲಿ ನಾನು ಕೇಸ್ ಡೀಟೇಲ್ಸ್ ತರಿಸ್ಕೊಂಡೆ ನಾನು ಥ್ರೂ ಸ್ಟೇಷನ್ನು. ನನ್ನ ಕೈಯಲ್ಲಿ ಒಂದು ರಿಪೋರ್ಟ್ ಇದೆ ಮಂಜುನಾಥ್ ಅವರೇ, ಇದು ನಿಮಗೆ ಕಾಣೋದು ಅಂತ ನಾನು ಭಾವಿಸ್ತೀನಿ. ನಾನು ಓದ್ಬಿಡ್ತೀನಿ ಅದನ್ನು, ಬೇಕಿದ್ರೆ ನನ್ನ ವರದಿಗಾರರ ಕಡೆಯಿಂದ ಬೇಕಾದ್ರೆ ಕಳಿಸ್ಕೊಡ್ತೀನಿ ನಾನು ಅದನ್ನು. ಇಲ್ಲಿ ವಿಷಯ ಏನಂತ ಇದೆ ಅಂತ ಹೇಳಿದ್ರೆ, ಹಳೆ ಹುಬ್ಬಳ್ಳಿ ಠಾಣೆ ಕೇಸ್ ನಂಬರು 231/1998 34 ಕಲಂ ಪ್ರಕಾರ ಅಬಕಾರಿ ಕಾಯ್ದೆ ಕರ್ನಾಟಕ. ಅದೇ ರೀತಿಯಲ್ಲಿ ಇದೇ ರೀತಿ 99ನಲ್ಲಿ ಒಂದು ಕೇಸ್ ಇದೆ, 2002ನಲ್ಲಿ ಒಂದಿದೆ ಕೇಸ್ ನಂಬರ್ 36, 99, 2003, 2013, 2006 ಎಲ್ಲ 34, 32, 34, 38A, 34 ಈ ಕಲಂಗಳ ಅಡಿಯಲ್ಲಿ ಅಕ್ರಮ ಸಾರಾಯಿ ಮಾರಾಟದ 9 ಕೇಸ್ಗಳಿದೆ ಇತ್ತು. ಅದರಲ್ಲಿ ಯಾವ್ದು ಕ್ಲಿಯರ್ ಆಗಿದೆ, ಕ್ಲಿಯರ್ ಆಗಿಲ್ಲ, ನಿಮ್ಮ ತಂದೆಯವ್ರಿಗೆ ಗೊತ್ತಿರಬೇಕು, ಅಥವಾ ನಿಮ್ಮ ಮಾಹಿತಿ ಇದ್ದರೆ ನೀವು ತಿಳಿಸಿ, ನನಗೇನು ತಕರಾರಿಲ್ಲ ಅದ್ರ ಬಗ್ಗೆ. ದೊಂಬಿ ಪ್ರಕರಣ, ಗಲಭೆ ಪ್ರಕರಣಗಳು. ದಯವಿಟ್ಟು ಹೇಳ್ತೀನಿ ಸರ್, ನಮ್ಮ ಮೇಲೆ ಯಾವ್ದು ಕೇಸ್ ಇಲ್ಲ, ಎಲ್ಲ ಕೇಸ್ ಸಾಲ್ವ್ ಮಾಡಿದ್ದಾರೆ. ನಮ್ಮಪ್ಪ ಹೇಳಿದ್ದಾರೆ ಸರ್, ಈಗ ಕೋರ್ಟ್ ಇದೆ, ಎಲ್ಲ ಕೇಸ್ ಸಾಲ್ವ್ ಆಗಿದೆ ಅಂತ ನಮ್ಮಪ್ಪರ
ಕೇಸ್ ಸಾಲ್ವ್ ಆಗಿತ್ತಂತ ಹೇಳಿದ್ದಾರೆ ಸರ್ ನಂಗೆ. Okay. ಇದೇ ಒಂದು ಕೇಸ್ ಐತಂತ ಈಗ ಅವರು fine, ಅದು ಕ್ಲೋಸ್ ಮಾಡಿದ್ದೆ ಸರ್ ನಾವು. ಅಂದ್ರೆ ಈಗ ಅವಾಗ ಕ್ಲೋಸ್ ಆಗಿತ್ತೆ ಅಂದ್ರೆ ನಮ್ ದೊಡ್ಡಪ್ಪರ್ ಹೇಳಿದೆ ಸರ್ ಈಗ. ಅರ್ಥ ಆಯ್ತು ಅಂದ್ರೆ ಇಲ್ಲಿ ಏನ್ ಪ್ರಶ್ನೆ ಅಂದ್ರೆ ದೊಂಬಿ ಪ್ರಕರಣ ಒಂದ್ 3 ಕೇಸ್ ಇದೆ, ದೊಡ್ಡಪ್ಪರ್ ಹೇಳಿದ ಸರ್ ಇದು ಕ್ಲೋಸ್ ಮಾಡಿದ್ದ ಅಂತ ಇದು ರೀಓಪನ್ ಮಾಡಿದ್ದಾರೆ ಕುಂತಾರ ಸರ್ ಈಗ. ಫೈನ್, ಅದೇ ಈಗ ಮಟಕಾ ಜೂಜಾಟದ್ದು ಒಂದು ಪೊಲೀಸ್ ಕೇಸ್ ಮೇಲೆ ಇದೆ. ಇರೋದಿಲ್ಲ ಸರ್ ಈಗ. ಮಟಕಾ ಜೂಜಾಟದ ಒಂದು ಕೇಸು, ಮುಂಜಾಗ್ರತಾ ಪ್ರಕರಣ ಒಂದ್ 3 ಕೇಸ್. ದಯವಿಟ್ಟು ಹೇಳ್ತೀನಿ ಸರ್, ನಾವು ಯಾವ ಪೊಲೀಸ್ ಮೇಲೆ ಇರೋದಿಲ್ಲ ಸರ್. ಹೌದಾ, ಫೈನ್. ಅಲ್ಲ ಇತ್ತು ಅಂತ, ಇಷ್ಟು ಕೇಸ್ಗಳು ಇತ್ತು ಅಂತ ಕ್ಲಿಯರ್ ಆಗಿದೆ ಇದೆಲ್ಲವೂ ಮಂಜುನಾಥ್? ಕ್ಲಿಯರ್ ಆಗಿದೆ ಸರ್, ಎಲ್ಲ ಕ್ಲಿಯರ್ ಆಗಿದೆ ಸರ್, ಏನು ಇಲ್ಲ ಸರ್. ಈಗ ಇದು ಒಂದ್ ಕೇಸ್ ಇದು ಮಾಡ್ಬಿಟ್ರೆ ಅಂದ್ರೆ ನಾವ್ ಯಾವ್ದಕ್ಕೂ ಇದ್ ಮಾಡಂಗಿಲ್ಲ ಸರ್. ಅವ್ರಿಗೆ ಆಪರೇಷನ್ ಆಗಿದೆ ಎಲ್ಲ ಇದ್ ಮಾಡ್ಬಿಟ್ಟು ಸರ್, ಏನ್ ಅವ್ರ ಅಂತದ್ರೊಳಗೆ ಹೋಗಂಗಿಲ್ಲ ಸರ್ ಈಗ. ಫೈನ್. ನನ್ನ ಪ್ರಶ್ನೆ ಇಲ್ಲಿ ಮಂಜುನಾಥ್, ಈ ಹಳೆ ಹುಬ್ಬಳ್ಳಿ ಗಲಭೆ ಪ್ರಕರಣದೊಂದು ಬಗೆಹರಿದು ಬಿಟ್ರೆ ಯಾವ ಕೇಸು ಅವ್ರ ಮೇಲೆ ಇಲ್ಲ, ಇದು ಒಂದರಿಂದ ಮುಕ್ತ ಮಾಡ್ಕೊಟ್ಬಿಡಿ ಅಂತ ನೀವು ಕೇಳ್ತಾ ಇರೋದು? ಇಲ್ಲ ಸರ್, ಇಲ್ಲ. ಹೌದು ಸರ್, ಹೌದು. ಅಂದರೆ ಮಂಜುನಾಥ್, ಈಗ ಈ ಕೇಸ್ಗೆ ಸಂಬಂಧಪಟ್ಟಂತೆ ನಿಮ್ಮಪ್ಪ ಅವ್ರು ಒಬ್ಬರೇ ಇದ್ದದ್ದಾ? ಇನ್ಯಾರು ಗಲಭೆ ಮಾಡಿರ್ಲಿಲ್ವಾ ಅಲ್ಲಿ ಹುಬ್ಬಳ್ಳಿಲಿ? ಇದ್ರು ಸರ್. ಅವ್ರು ಕರ್ಕೊಂಡು ಹೋಗಿಲ್ಲ ಸರ್, ನಮ್ಮ ಅಪ್ಪರಿಗೆ ಇದ್ ಮಾಡಿದ್ದಾರೆ ಸರ್, ಅವ್ರಿಗೆ ಕರ್ಕೊಂಡು ಹೋಗಿದ್ದಾರೆ ಸರ್. ಅದು ಫೈನ್.